ಈಗ ನಮಸ್ತೆ ಕರ್ನಾಟಕದ ಸುದ್ದಿಗಳನ್ನ ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ವಿಜಯಪುರದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಅಂತ್ಯವಾಗಿದೆ. ರಿಕವರಿ ಗೊಂದಲ ಬಗೆಹರಿಸುವಂತೆ ರೈತರು ಪ್ರತಿಭಟನೆ ಮಾಡ್ತಿದ್ರು. ಆದರೆ ದರ ನಿಗದಿ ಮಾಡಿದ ಆದೇಶ ಪ್ರತಿಯನ್ನ ಜಿಲ್ಲಾಧಿಕಾರಿ ಆನಂದ್ ರೈತರಿಗೆ ನೀಡಿದ್ದಾರೆ. ರಿಕವರಿ ನೋಡದೆ 100 ರೂಪಾಯಿ ಕೊಡಬೇಕು ಅನ್ನೋದು ಆದೇಶದಲ್ಲಿ ಇದೆ ಅಂತ ರೈತರಿಗೆ ಮನವರಿಕೆ ಮಾಡಿಸಿದ್ರು. ನಂತರ ಪ್ರತಿಯನ್ನ ಓದಿ ರೈತರ ಗೊಂದಲಕ್ಕೆ ಬ್ರೇಕ್ ಹಾಕಿದ್ದು ಡಿಸಿ ಸಮ್ಮುಖದಲ್ಲಿ ರೈತರು ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ನಂತರ ಸಿಹಿ ಹಂಚಿ ಸಂಭ್ರಮಪಟ್ಟರು. ರೈತರ ಆಕ್ರೋಶಕ್ಕೆ ಮಣಿದ ಸರ್ಕಾರ ಕಬ್ಬು ಪ್ರತಿ ಟನ್ಗೆ 3,300 ರೂಪಾಯಿ ನಿಗದಿ ಮಾಡಿದೆ. ಆದರೆ ಇದಕ್ಕೆ ಬಾಗಲಕೋಟೆಯ ರೈತರು ಒಪ್ತಾ ಇಲ್ಲ. 3,500 ಬೆಲೆ ನಿಗದಿಗೆ ಪಟ್ಟು ಹಿಡಿದು ರೈತರು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿಭಟನಾ ವೇದಿಕೆಯನ್ನ ಹಾಕಲಾಗಿತ್ತು. ಇವತ್ತು ಸಂಜೆ ಮುಧೋಳದ ಜಿಎಲ್ಬಿಸಿ ಐಬಿ ಆವರಣದಲ್ಲಿ ಅನ್ನದಾತರು ಸಭೆ ನಡೆಸಲಿದ್ದಾರೆ. ಸಂಜೆಯವರೆಗೂ ದರ ನಿಗದಿಗೆ ಸರ್ಕಾರ ಗಡುವು ನೀಡಿದ್ದಾರೆ. ಒಂದ್ ವೇಳೆ ಸರ್ಕಾರ ಮತ್ತು ಕಾರ್ಖಾನೆಯ ಮಾಲೀಕರು ಬೇಡಿಕೆ ಒಪ್ಪದೇ ಇದ್ರೆ ಪ್ರತಿ ಹಳ್ಳಿಯಲ್ಲಿ ಡಂಗೂರ ಸಾರಿ ರೈತರನ್ನ ಒಗ್ಗೂಡಿಸೋಕೆ ನಿರ್ಧಾರ ಮಾಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲು ಅನ್ನೋದು ಉಗ್ರರು ಹಾಗೂ ವಿಕೃತ ಕಾಮಿಗಳ ಪಾಲಿನ ಸ್ವರ್ಗವಾಗಿ ಬದಲಾದಂತೆ ಕಾಣ್ತಾ ಇದೆ. ಜೈಲಲ್ಲಿರೋ ಖದೀಮರಿಗೆ ರಾಜಾತಿಥ್ಯ ನೀಡ್ತಿರೋದು ಮತ್ತೊಮ್ಮೆ ಬಟಾ ಬಯಲಾಗಿದೆ. ಆರೋಪಿಗಳು ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇರುವಂತಹ ವಿಡಿಯೋಗಳು ವೈರಲ್ ಆಗಿದ್ದು ಎನ್ಐಎ ಮತ್ತು ಡಿಆರ್ಐ ಎಂಟ್ರಿ ಕೊಡುತ್ತಾ ಅನ್ನುವಂತಹ ಪ್ರಶ್ನೆ ಶುರುವಾಗಿದೆ. ಈಗಾಗಲೇ ಶಂಕಿತರ ಮೊಬೈಲ್ ಬಳಕೆ ಸಂಬಂಧ ಎನ್ಐಎ ಅಧಿಕಾರಿಗಳು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ತರುಣ್ ರಾಜ್ ಬಗ್ಗೆಯೂ ಡಿಆರ್ಐ ಮಾಹಿತಿ ಪಡೆದಿದ್ದಾರಂತೆ. ಇದೀಗ ಎಲ್ಲ ವಿಡಿಯೋಗಳ ಬಗ್ಗೆ ತನಿಖೆ ನಡೆಸುವ ಚರ್ಚೆ ಶುರುವಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ಕೊಡ್ತಾ ಇರುವಂತಹ ಬಗ್ಗೆ ಪರಿಶೀಲನೆಯನ್ನ ನಡೆಸಿ ಮಾಹಿತಿ ನೀಡಲು ಎಡಿಜಿಪಿ ದಯಾನಂದ್ ಸೂಚನೆ ಕೊಟ್ಟಿದ್ದಾರೆ. ಈ ಸೂಚನೆಯ ಮೇರೆಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಡಿಐಜಿಪಿ ವಿ ಆನಂದ್ ರೆಡ್ಡಿ ಪರಿಶೀಲನೆ ನಡೆಸಿದ್ದು, ಈ ವೇಳೆ ವಿಡಿಯೋಗಳು 2023ರಲ್ಲಿ ಚಿತ್ರೀಕರಣವಾಗಿದ್ದು ಅನ್ನೋದು ಬೆಳಕಿಗೆ ಬಂದಿದೆ. ಪ್ರಾಥಮಿಕ ತನಿಖೆ ವೇಳೆ ಹಳೆ ವಿಡಿಯೋಗಳು ಅನ್ನೋದು ಗೊತ್ತಾಗಿದ್ದು, ಜೈಲಿಗೆ ಮೊಬೈಲ್ ತಂಡದವರು ಯಾರು, ಫೋನ್ ಕೊಟ್ಟವ್ರು ಯಾರು ಅನ್ನೋದರ ಬಗ್ಗೆ ತನಿಖೆ ನಡೆಸೋದಕ್ಕೆ ಸೂಚನೆ ಕೊಡಲಾಗಿದೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಭಾರೀ ಸದ್ದು ಮಾಡ್ತಾ ಇದೆ. ಇದರ ನಡುವೆ ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತರು ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಿದ್ದಾರೆ. ನವೆಂಬರ್ 15ಕ್ಕೆ ಸಿಎಂ ದೆಹಲಿಗೆ ಬಂದಾಗ ಈ ಔತಣಕೂಟ ನಡೆಯಲಿದ್ದು ಅನೇಕ ಸಚಿವರು, ಶಾಸಕರು, ಸಂಸದರು ಭಾಗಿಯಾಗಲಿದ್ದಾರೆ. ಔತಣಕೂಟದಲ್ಲಿ ಸಿಎಂ ಬದಲಾವಣೆ, ಸಚಿವ ಸ್ಥಾನ ಬದಲಾವಣೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ಮಾಡುವ ಸಾಧ್ಯತೆ ಇದೆ. ಈ ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ ಕುತೂಹಲ ಕೆರಳಿಸಿದೆ. ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ ಕಿತ್ತಾಟ ಜೋರಾಗಿದೆ. ಸಿಎಂ ಕುರ್ಚಿ ಕದನ, ನವೆಂಬರ್ ಕ್ರಾಂತಿ ಹಲ್ಚಲ್ ಎಬ್ಬಿಸುತ್ತಿದೆ. ಇದರ ಮಧ್ಯೆ ನವೆಂಬರ್ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ರಾಹುಲ್ ಗಾಂಧಿ ವಿದೇಶಿ ಪ್ರವಾಸಕ್ಕೆ ನವೆಂಬರ್ನಲ್ಲಿ ಹೋಗುವ ಮೊದಲೇ ಭೇಟಿಯಾಗಲು ಮುಂದಾಗಿದ್ದಾರೆ. ಬಿಹಾರ ಚುನಾವಣಾ ಫಲಿತಾಂಶ ಬಳಿಕ ರಾಹುಲ್ ಗಾಂಧಿ ವಿದೇಶ ಪ್ರವಾಸಕ್ಕೆ ಹೊರಡಲಿದ್ದು, ಇದರಿಂದ ಪವರ್ ಶೇರಿಂಗ್ ವಿಚಾರ ಮುಂದೂಡುವ ಆತಂಕ ಎದುರಾಗಿದೆ. ಹೀಗಾಗಿ ರಾಹುಲ್ ಗಾಂಧಿ ಭೇಟಿಯಾಗಿ ಸಿಎಂ ಹುದ್ದೆಗೇರಲು ಡಿಕೆಶಿ ಕಸರತ್ತು ನಡೆಸಲಿದ್ದಾರೆ. ಇವತ್ತು ವಿಜಯನಗರ ಜಿಲ್ಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ನೀಡಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ಹರಪ್ಪನಹಳ್ಳಿಗೆ ಆಗಮಿಸಲಿದ್ದು ಮಾಜಿ ಶಾಸಕ ಪರಮೇಶ್ವರ ಪುತ್ರನ ವಿವಾಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಮಧ್ಯಾಹ್ನ 12:30ಕ್ಕೆ ಕೊಡ್ಲಿಗೆ ತೆರಳಿ 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಹಾಗೂ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆಗೆ ಚಾಲನೆ ನೀಡಲಿದ್ದಾರೆ. ಚಾಮರಾಜನಗರದ ಬಂಡೀಪುರದಲ್ಲಿ ಅನುಮಾನಾಸ್ಪದ ಕಾರು ವಶಪಡಿಸಿಕೊಂಡ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ನಕಲಿ ನಂಬರ್ ಪ್ಲೇಟ್ ಬಳಸಿ ಕಾಡಿನ ರಸ್ತೆಗೆ ಬಿಟ್ಟು ಹೋಗಿದ್ದಾರೆ. ಬೋರಯ್ಯ ಅನ್ನುವವರಿಗೆ ಸೇರಿದ ಆಟೋ ರಿಕ್ಷಾಗೆ ಸೇರಿದ ನೋಂದಣಿ ಸಂಖ್ಯೆಯನ್ನು ಕಾರಿಗೆ ಬಳಕೆ ಮಾಡಲಾಗಿದೆ. ಕಾರಲ್ಲಿ ಒಂದು ಪಿಸ್ತೂಲ್, ಒಂದು ಹಳೆಯ ಐಫೋನ್ ಪತ್ತೆಯಾಗಿದೆ. ಇನ್ನು ಮಧ್ಯರಾತ್ರಿ ಕಾರು ನಿಲ್ಲಿಸಿ ಎಲ್ಲಿ ಹೋದ್ರೂ, ರಾತ್ರಿ ವೇಳೆ ಸಂಚಾರ ನಿಷೇಧ ಇದ್ರೂ ಕಾಡಿನ ರಸ್ತೆಯಲ್ಲಿ ಕಾರು ಬಂದಿದ್ ಹೇಗೆ ಅನ್ನುವ ಅನುಮಾನಗಳು ಶುರುವಾಗಿದೆ. ಎಫ್ಐಆರ್ ದಾಖಲಿಸಿ ಕಾರಿನಲ್ಲಿ ಬಂದಿದ್ದವರ ಪತ್ತೆಗೆ ಬಂಡೀಪುರ ಅರಣ್ಯಾಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ನಿನ್ನೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕನಕದಾಸ ಜಯಂತಿ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದು ಜಯಪುರದ ಚಂದ್ರಕಾಂತ ಬಿಜ್ಜರಕಿಗೆ ಕನಕಶ್ರೀ ಪ್ರಶಸ್ತಿ ಪ್ರದಾನ ಮಾಡಿದರು. ನಂತರ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ 1988ರಿಂದ ಸರ್ಕಾರದಿಂದ ಜಯಂತ್ಯೋತ್ಸವ ಆಚರಣೆ ಮಾಡಲಾಗ್ತಾ ಇದೆ. ಕನಕದಾಸರು ಭಕ್ತರು ಅಂತ
ಪರಿಚಯಿಸಿದ್ದಾರೆ. ಆದರೆ ಅವರೊಬ್ಬ ಸಮಾಜ ಸುಧಾರಕರು, ಜಾತ್ಯತೀತ ಮನುಷ್ಯರಾಗಿದ್ದವರು. ಧರ್ಮ ಒಡೆಯುವವರ ಮಾತನ್ನ ಕೇಳಬೇಡಿ, ಜಾತಿ ಅನ್ನುವವರ ಮಾತುಗಳನ್ನ ಕೇಳಬೇಡಿ, ನಂಬಬೇಡಿ ಅಂತಿದ್ರು. ಆರ್ಎಸ್ಎಸ್ 100ನೇ ವರ್ಷ ಪೂರೈಸಿರೋದ್ರಿಂದ ಬೆಂಗಳೂರಿನ ಪಿಇಎಸ್ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸ ಆಯೋಜನೆ ಮಾಡಲಾಗಿತ್ತು. ಸಂಘದ 100 ವರ್ಷದ ಪಯಣ ನವಕ್ಷಿತಿಜ ಎಂಬ ಶೀರ್ಷಿಕೆಯ 2 ದಿನದ ಉಪನ್ಯಾಸದಲ್ಲಿ ನಿನ್ನೆ ಮೊದಲನೇ ದಿನ ಆರ್ಎಸ್ಎಸ್ನ ಸರಸಂಘ ಚಾಲಕ ಡಾಕ್ಟರ್ ಮೋಹನ್ ಭಾಗವತ್ ಉಪನ್ಯಾಸ ನೀಡಿದ್ದಾರೆ. ಅನೇಕರು ಸಂಘವನ್ನ ನಿಂದಿಸ್ತಾರೆ, ಆದರೆ ಅವರಿಗೂ ಸಂಘಟನೆಯ ಕಾರ್ಯದ ನಿಜವಾದ ಅರಿವಿದೆ. ಆದ್ದರಿಂದ ಅವರ ನಿಂದನೆ ಕೇವಲ ಬಾಯಿ ಮಾತಿಗೆ ಸೀಮಿತವಾಗಿದೆ. ಹಾಗಾಗಿ ಇಡೀ ಸಮಾಜದ ಹೃದಯ ಸಂಘದ ಪರವಾಗಿದೆ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕ ಡಾಕ್ಟರ್ ಮೋಹನ್ ಭಾಗವತ್ ತಿಳಿಸಿದ್ದಾರೆ. ಇವತ್ತು ಮೈಸೂರಿಗೆ ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ಭೇಟಿ ನೀಡಲಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಉಪರಾಷ್ಟ್ರಪತಿ ಭೇಟಿ ನೀಡ್ತಾ ಇರೋದ್ರಿಂದ ಇವತ್ತು ಮಧ್ಯಾಹ್ನ 2ರಿಂದ 4 ಗಂಟೆಯ ತನಕ ಸಾರ್ವಜನಿಕರಿಗೆ ದರ್ಶನಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. 4 ಗಂಟೆಯ ನಂತರ ಎಂದಿನಂತೆ ಸಾರ್ವಜನಿಕರಿಗೆ ಅವಕಾಶವನ್ನು ಕೊಡಲಾಗುತ್ತೆ ಅಂತ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದಿಂದ ಪ್ರಕಟಣೆ ಹೊರಡಿಸಲಾಗಿದೆ. ಬೆಂಗಳೂರಿನ ಇಪಿಎಫ್ಒ ಕೋ ಆಪರೇಟಿವ್ ಸೊಸೈಟಿಯಲ್ಲಿ 70 ಕೋಟಿ ವಂಚನೆ ಪ್ರಕರಣದಲ್ಲಿ 2 ಆರೋಪಿಗಳನ್ನು ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. A1 ಗೋಪಿನಾಥ್, A7 ಲಕ್ಷ್ಮಿಯನ್ನ ಕಬ್ಬನ್ ಪಾರ್ಕ್ ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ಆದರೆ ಆರೋಪಿ ಗೋಪಿನಾಥ್ ಪೊಲೀಸರ ತನಿಖೆಗೆ ಸಹಕರಿಸದೆ ಹಣದ ಬಗ್ಗೆ ಬಾಯ್ಬಿಡ್ತಿಲ್ಲ. ಇನ್ನು ಲಕ್ಷ್ಮಿ ಕೂಡ ತನಗೇನೂ ಗೊತ್ತಿಲ್ಲ, ಗಂಡನಿಗೆ ಎಲ್ಲ ಗೊತ್ತು ಅಂತ ಉತ್ತರಿಸ್ತಿದ್ದಾರಂತೆ. ಅಲ್ಲದೆ ಲಕ್ಷ್ಮಿ ಹೆಸರಲ್ಲಿದ್ದ 4 ಕಾರು, 5 ಬೈಕ್ಗಳನ್ನು ಸೀಸ್ ಮಾಡಿದ್ದು. ಇನ್ನು ಅಕೌಂಟೆಂಟ್ ಜಗದೀಶ್ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿ ಮಾಡಲಾಗಿದೆ. ಹುಬ್ಬಳ್ಳಿ ಧಾರವಾಡ ನಗರ ವ್ಯಾಪ್ತಿ ವಿಸ್ತರಣೆ ದೊಡ್ಡ ಕಗ್ಗಂಟಾಗಿ ಮಾರ್ಪಟ್ಟಿದೆ. ರಾಜ್ಯ ಸರ್ಕಾರ ಅವಳಿ ನಗರದ ವ್ಯಾಪ್ತಿಗೆ ಹೊಸದಾಗಿ 46 ಹಳ್ಳಿಗಳನ್ನು ಸೇರ್ಪಡೆ ಮಾಡಿದೆ. ಆ ಮೂಲಕ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ಸರ್ಕಾರದ ನಿರ್ಧಾರಕ್ಕೆ ವಿವಿಧ ಗ್ರಾಮಗಳ ಜನತೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿಯಲ್ಲಿ ಈ ಹಿಂದೆ 46 ಗ್ರಾಮಗಳಿದ್ವು. ಇದೀಗ ಹೊಸದಾಗಿ ಅಷ್ಟೇ ಗ್ರಾಮಗಳನ್ನು ಸೇರ್ಪಡೆ ಮಾಡಲಾಗಿದೆ. ಹೊಸ ಸೇರ್ಪಡೆಯೊಂದಿಗೆ ಹಳ್ಳಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಇದರಿಂದ ಮನೆ ಟ್ಯಾಕ್ಸ್, ನೀರಿನ ಟ್ಯಾಕ್ಸ್ ಹೆಚ್ಚಳ ಭೀತಿ ಸೃಷ್ಟಿಯಾಗಿದ್ದು 16 ಹಳ್ಳಿಗಳ ಜನ ಕಂಗಾಲಾಗಿದ್ದಾರೆ.